ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಸಂಘರ್ಷದಿಂದಾಗಿ ಕೇವಲ 10 ದಿನದ ಅಂತರದಲ್ಲಿ ಮೂರನೆಯ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. 10 ದಿನದ ಅಂತರದಲ್ಲಿ ಒಂದಲ್ಲ ಎರಡಲ್ಲ ಮೂರನೆಯ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆ ಅದರ ನಷ್ಟವನ್ನ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಮೂರನೆಯ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಮಾಡಿರೋದು. ಪೆಟ್ರೋಲ್ ಮೇಲೆ 94 ಪೈಸೆ, ಡೀಸೆಲ್ ಮೇಲೆ 95 ಪೈಸೆ ಏರಿಕೆ ಆಗಿದೆ. ಹಂತ ಹಂತವಾಗಿ ಬೆಲೆ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 107 ರೂಪಾಯಿ 16 ಪೈಸೆ ಇದ್ದಂತಹ ಪೆಟ್ರೋಲ್ ಇವತ್ತು 108 ರೂಪಾಯಿ 10 ಪೈಸೆ ಆಗಿದೆ. ಇನ್ನು ಡೀಸೆಲ್ ನಿನ್ನೆ 95 ರೂಪಾಯಿ 3 ಪೈಸೆ ಇತ್ತು, ಇವತ್ತು ನೋಡಿದ್ರೆ 95 ರೂಪಾಯಿ 98 ಪೈಸೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಕಂಗಾಲಾಗಿದ್ದಾರೆ. ಒಂದು ಕಡೆ ಕಚ್ಚಾ ತೈಲ ಬೆಲೆ ಹೆಚ್ಚಳದಿಂದಾಗಿ ಆಗಿರುವ ನಷ್ಟವನ್ನ ಸರಿದೂಗಿಸಬೇಕು ಅಂತ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡ್ತಾ ಇದೆ. ಮತ್ತೊಂದು ಕಡೆ ಜನಸಾಮಾನ್ಯರು ಪರಿತಪಿಸ್ತಾ ಇದ್ದಾರೆ. ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಆದರೆ ಎಲ್ಲದರ ಬೆಲೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನಿದ್ರು ಕೂಡ ನೇಣು ಹಾಕೋಬೇಕು ಅಂತಹ ಪರಿಸ್ಥಿತಿ ಬಂದಿದೆ ಅಂತ ಗರಂ ಆಗಿದ್ದಾರೆ. ಕೇವಲ ಪೆಟ್ರೋಲ್ ಡೀಸೆಲ್ ದರ ಮಾತ್ರ ಹೆಚ್ಚಳ ಆಗಿಲ್ಲ, ಸಿಎನ್ಜಿ ದರವೂ ಕೂಡ ಜಾಸ್ತಿ ಆಗಿದೆ. 1 ಕೆಜಿ ಸಿಎನ್ಜಿ ದರ 2 ರೂಪಾಯಿ ಏರಿಕೆಯಾಗಿದೆ. ಆಟೋ ಚಾಲಕರು ಆತಂಕದಲ್ಲಿದ್ದಾರೆ, ಶಾಕ್ನಲ್ಲಿದ್ದಾರೆ. ನಿನ್ನೆ 93 ರೂಪಾಯಿ ಇದ್ದಂತಹ ಸಿಎನ್ಜಿ ಇವತ್ತು ನೋಡಿದ್ರೆ 95 ರೂಪಾಯಿ ಆಗಿದೆ. ಸಿಎನ್ಜಿ ದರ ಏರಿಕೆಗೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಪ್ರಯಾಣಿಕರು 1 ರೂಪಾಯಿಗೂ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೀಗಿದ್ದಾಗ ನಮ್ಮ ಜೀವನ ಹೇಗ್ ಸ್ವಾಮಿ ಅಂತ ಆಟೋ ಚಾಲಕರು ಪರಿತಪಿಸ್ತಾ ಇದ್ದಾರೆ. ಕೇವಲ ಆಟೋ ಚಾಲಕರು ಮಾತ್ರ ಅಲ್ಲ, ಕಾರ್ ಚಾಲಕರು ಕೂಡ, ಸಿಎನ್ಜಿ ಕಾರ್ ಇರುವಂಥವರು ಕೂಡ ಶಾಕ್ನಲ್ಲಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದೆ. ಅದಕ್ಕೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಸಿಎನ್ಜಿ ರೇಟ್ ಕಮ್ಮಿ ಅಂತ ಸಿಎನ್ಜಿ ಮೊರೆ ಹೋಗಿರ್ತಾರೆ. ಆದರೆ ಈಗ ನೋಡಿದ್ರೆ ಯುದ್ಧ ಸಂಘರ್ಷದಿಂದಾಗಿ ಸಿಎನ್ಜಿ ದರವೂ ಕೂಡ ಹೆಚ್ಚಳ ಆಗಿದೆ. ತೈಲ ಬೆಲೆ ಏರಿಕೆ, ಸರ್ಕಾರಿ ಬಸ್ ಪ್ರಯಾಣ ದರವೂ ಕೂಡ ಏರಿಕೆ ಆಗತ್ತಾ? ಬಸ್ ಪ್ರಯಾಣ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಅಧ್ಯಕ್ಷ. ಬಸ್ಗಳನ್ನ ನೀರಿನಲ್ಲಿ ಓಡಿಸೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್. ಡೀಸೆಲ್ ದರ 3 ರೂಪಾಯಿ 75 ಪೈಸೆ ಹೆಚ್ಚು ಮಾಡಿದ್ರು, ಈಗ 90 ಪೈಸೆ ಹೆಚ್ಚು ಮಾಡಿದ್ದಾರೆ. 100ಕ್ಕೆ 100ರಷ್ಟು ಬಸ್ ದರ ಏರಿಕೆ ಅಂತ ಎಸ್ಆರ್ ಶ್ರೀನಿವಾಸ್ ಹೇಳ್ತಾರೆ. ಡೀಸೆಲ್ ದರ ಹೆಚ್ಚಾದರೆ ಬಸ್ ದರ ಹೆಚ್ಚಾಗುತ್ತೆ ಅಂತ ಸಬೂಬ್ ಕೊಡ್ತಾರೆ. 100% ಮಾಡಲೇಬೇಕಲ್ವಾ? ಇವರು ಮೋದಿಯವರು ಎಷ್ಟು ಜಾಸ್ತಿ ಮಾಡಿದ್ರು? ಒಂದ್ಸರಿ 3 ರೂಪಾಯಿ 75 ಪೈಸೆ ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ರೆ ನಾವು ಹಂಗೆ ಬಸ್ ಬರೀ ನೀರು ಇದು ಓಡಿಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ? ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರಿನ್ನೂ ಒಪ್ಕೊಂಡಿಲ್ಲ, ತಿರ್ಗಾ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ, ಎಲ್ಲಿ ಬರುತ್ತೆ ದುಡ್ಡು? KSRTC ಈಗಲೇ ಲಾಸಲ್ಲಿ ಐತೆ. ಸಾಲು ಆಗಿಲ್ಲ, ತಿರ್ಗಾ ಮುಖ್ಯಮಂತ್ರಿಗಳು ಇವರೆಲ್ಲ ಕರೆದು ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.